ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಲವೊಂದು ಡೌಟ್ ಕ್ಲಿಯರೆನ್ಸ್ ಬಗ್ಗೆ ವಿವರಿಸ್ತೇನೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮ್ಮ ಸ್ನೇಹಿತರೊಬ್ಬರು ಕೇಳಿದರು, ಹೆವಿ ಡಿ ಎಲ್ ಆಗಿ ಬ್ಯಾಡ್ಜ್ ಇದೆ ನಡೆಯುತ್ತಾ ಅಂತ. ಇದು ನಾನು ನಿಮಗೆ ಹೇಳುತ್ತಿರುವುದು ಹೊಸ ನೋಟಿಫಿಕೇಷನ್ ಅಲ್ಲ, ಹಳೆಯದು. ಅಂದರೆ ದಿನಾಂಕ 30/3/2020 ಲಾಸ್ಟ್ ಡೇಟ್ ಏನಿತ್ತಲ್ಲ, ಆವಾಗಲೇ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೋ ಅವರಿಗೆ ಇದು ಸಂಬಂಧಪಟ್ಟಿದ್ದು. ದಿನಾಂಕ 30/3/2020 ನಿಮ್ಮದು ಡಿ ಎಲ್ ಹೆವಿ ಮಾಡಿಸಿ 2 ವರ್ಷ ಆಗಿರಬೇಕಾಗಿತ್ತು ಮತ್ತು ಬ್ಯಾಡ್ಜ್ ಕೂಡ ಇರಬೇಕಿತ್ತು. ಜೊತೆಗೆ ಕಂಡಕ್ಟರ್ ಲೈಸೆನ್ಸ್ ಮಾಡಿಸಿರ್ಬೇಕಾಗಿತ್ತು ಮತ್ತು ಬ್ಯಾಡ್ಜ್ ಕೂಡ ಆಗಿರಬೇಕಾಗಿತ್ತು. ಇದು ಯಾವಾಗ 30/3/2020 ಒಳಗಾಗಿ ಅಂಥವ್ರಿಗೆ ಮಾತ್ರ ಇದು ಅನ್ವಯಿಸುತ್ತದೆ. ಆವಾಗ ನೋಟಿಫಿಕೇಷನ್ ಆಗಿದ್ದಾಗ ಅಪ್ಲಿಕೇಶನ್ ಹಾಕಿದ್ದವರಿಗೆ. ಬೈ ಚಾನ್ಸ್ ಹೊಸ ನೋಟಿಫಿಕೇಷನ್ ಆಗಿದ್ದರೆ ಇವಾಗಲೂ ಕೂಡ ಅಷ್ಟೇ, ಡಿ ಎಲ್ ಆಗಿ ಹೆವಿ ಡಿ ಎಲ್ ಆಗಿ 2 ವರ್ಷ ಆಗಿರಬೇಕು ಮತ್ತು ಜೊತೆಗೆ ಕರ್ನಾಟಕ ಬ್ಯಾಡ್ಜ್ ಇದ್ದಿರಬೇಕು ಮತ್ತು ಕಂಡಕ್ಟರ್ ಲೈಸೆನ್ಸ್ ಕಂಡಕ್ಟರ್ ಹಾಕಿದವರು ಹಾಕಬೇಕಾಗಿದ್ರೆ ಕಂಡಕ್ಟರ್ ಲೈಸೆನ್ಸ್ ಇರಬೇಕು, ಜೊತೆಗೆ ಕಂಡಕ್ಟರ್ ಬ್ಯಾಡ್ಜ್ ಇರಬೇಕು. ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಹಳೆ ನೋಟಿಫಿಕೇಷನ್ದು ಹೇಳ್ತಾ ಇದ್ದೀನಿ. ಹಳೆ ನೋಟಿಫಿಕೇಷನ್ ಅಂದರೆ 30/3/2020 ಯಾರ್ಯಾರು ಅರ್ಜಿ ಸಲ್ಲಿಸಿದಾರೋ ಅಂಥವರಿಗೆ ನಾನು ನೆನಪು ಮಾಡ್ತಾಯಿದ್ದೇನೆ. ಯಾಕಂದರೆ KKRTC ಪ್ರೊಸೀಜರ್ ಮುಗಿದ ತಕ್ಷಣ ಇದು ಅಂದರೆ KSRTC ಪ್ರಾರಂಭ ಮಾಡುವ ಎಲ್ಲ ಸಂಭವ ಇದೆ. ಆದ್ದರಿಂದ ನಾನು ನಿಮ್ಮನ್ನು ನೆನಪಿಸ್ತಾ ಇದ್ದೇನೆ. ಯಾಕಂದರೆ 4 ವರ್ಷದ ಹಿಂದೆ ನೀವೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ. ಇವಾಗ ಪರಿಶೀಲನೆಗೆ ಕರೆದಾಗ ಆವಾಗ ನಮಗೆ ಯಾರೋ ನಮ್ಮ ಸ್ನೇಹಿತರಿಗೆ ಹೇಳ್ತಾರೆ KSRTC ವೆರಿಫಿಕೇಷನ್ ಕರೆದಿದ್ದಾರೆ ಹೋಗ್ರಿ ಅಂತೇಳಿ. ಆವಾಗ ನಾವು ನಮ್ಮದು ಅಯ್ಯೋ ನಂದು ಇದೆ ಮರ ಎಂದು ಆವಾಗ ನಮ್ಮ ಸರ್ಟಿಫಿಕೇಟ್ಗಳು ಎಲ್ಲವ ಏನೇನವ ಅಂತ ಆವಾಗ ನಾವು ಹುಡುಕಾಡ್ತಿರ್ತೀವಿ. ಆವಾಗ ಏನು ಸಿಗಲಿಲ್ಲ ಅಂದ್ರೆ ನಾವೇನು ಅನ್ಕೋತೀವಿ, ಬರೀ ಡಿ ಎಲ್ ಕಂಡಕ್ಟರ್ ಲೈಸೆನ್ಸ್ ಇದ್ದರೆ ಆಯ್ತಲ್ಲ, ಮತ್ತು ಇನ್ನೇನು ಬೇಕು ಅವರಿಗೆ ಅಂಥೇಳಿ ಅದನ್ನೇ ತೊಗೊಂಡು ಹೋಗ್ತಿರ್ತೀವಿ. ಇನ್ನು ಕೆಲವರು 4 ವರ್ಷದಿಂದ ಹಾಕಿದ ಅಪ್ಲಿಕೇಶನ್ ಅರ್ಜಿ ಫಾರಮೇ ಕಳ್ಕೊಂಡಿರ್ತಾರೆ, ಅದರ ನಂಬರು ಗೊತ್ತಿರಲ್ಲ. ಅದಕ್ಕಾಗಿ ಇವಾಗಲೇ ಆ ಎಲ್ಲ ದಾಖಲಾತಿಗಳು ರೆಡಿ ಇಟ್ಕೊಂಡ್ರೆ ಒಳ್ಳೇದಲ್ವ. ರೆಡಿ ಇಟ್ಕೊಂಡು ಒಂದು ಫೈಲ್ ತೊಗೊಂಡು ಆ ಫೈಲಲ್ಲಿ ಹಾಕಿ ಇಟ್ಟರೆ ಮುಗೀತು. KSRTCದವರು ಯಾವಾಗ ಕರೀತಾರೋ ಆವಾಗ ಅದು ತೊಗೊಂಡು ಡೈರೆಕ್ಟಾಗಿ ನಮ್ಮ ಡೇಟಿಗೆ ನಾವು ಹೋಗ್ಬೋದು. ಇನ್ನೂ ಕೆಲವು ಸ್ನೇಹಿತರು ಕೇಳಿದರು, ನಾನು ಆವಾಗ ಅರ್ಜಿ ಹಾಕೋ ಟೈಮಲ್ಲಿ ಕನ್ನಡ ಮೀಡಿಯಮ್ ಎಸ್ ಅಂತೇಳಿ ಹಾಕಿದ್ದೀನಿ, ಆದರೆ ನನ್ನ ಹತ್ರ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಇಲ್ಲ, ಅದರಿಂದ ನನ್ನ ಅರ್ಜಿ ರಿಜೆಕ್ಟ್ ಆಗುತ್ತಾ ಅಂಥೇಳಿ. ಖಂಡಿತವಾಗ್ಲೂ ರಿಜೆಕ್ಟ್ ಆಗಲ್ಲ. ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ನೀವು ಎಸ್ ಅಂತೇಳಿ ಹಾಕಿದರೆ, ಕನ್ನಡ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದರೆ ನಿಮಗೆ ಕ್ಯಾಟಗಿರಿಯಲ್ಲಿ ಹಾಕ್ಕೊಳ್ತಾನೆ. ಜೊತೆಗೆ ಹಂಗೆ ಗ್ರಾಮೀಣನೂ ಕೂಡ ಹಂಗೇ, ನಾವು ಎಸ್ ಅಂತೇಳಿ ಹಾಕಿ ಗ್ರಾಮೀಣ ಸರ್ಟಿಫಿಕೇಟ್ ಇಲ್ಲ ಅಂದರೆ ಕ್ಯಾಟಗಿರಿಲಿ ಹಾಕೋತಾನೆ. ನೀವು ಕ್ಯಾಟಗಿರಿ ಎಸ್ ಅಂತೇಳಿ ಹಾಕಿ ಕ್ಯಾಟಗಿರಿ ಸರ್ಟಿಫಿಕೇಟು ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟು ಸಬ್ಮಿಟ್ ಮಾಡಿಲ್ಲ ಅಂದರೆ ನಿಮ್ಗೇನು ಮಾಡ್ತಾನೆ, ಜನರಲ್ಲೆಲ್ಲ ಹಾಕೋತಾನೆ. ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಲ್ಲ. ಆದರೆ ನೀವು ಇಂಪಾರ್ಟೆಂಟಾಗಿ 30/3/2020 ನಿಮ್ಮ ಡಿ ಎಲ್ಲು ಅಥವಾ ಆಮೇಲೆ ಕಂಡಕ್ಟರ್ ಲೈಸೆನ್ಸು 2 ವರ್ಷ ಆಗಿರಬೇಕು, ಆಮೇಲೆ ಕರ್ನಾಟಕ ಬ್ಯಾಡ್ಜು ಆಗಿರಬೇಕು. ಆವಾಗ ನೀವು ರಿನ್ಯೂವಲ್ ಮಾಡಿಸಿ 4 ವರ್ಷದ ಹಿಂದಿನ ಡಿ ಎಲ್ ಅಂದರೆ ಈಗ ನಿಮಗೂ ಒಂದು ಸಲ ಡಿ ಎಲ್ಲು ರಿನ್ಯೂವಲ್ ಆಗಿರ್ತದೆ. ಅಂದರೆ ಅವರು 2020 ಹಿಂದಿನ ಸರ್ಟಿಫಿಕೇಟ್ ಕೇಳಿದ್ದಾರೆ ಅಂತಂದರೆ ನಿಮ್ದು 2020 ಹಿಂದಿನ ಡಿ ಎಲ್ಲು ಅವ್ರಿಗೆ ಬೇಕಾಗ್ತದೆ. ಅವಾಗ ನೀವು ಇವಾಗ ರಿನ್ಯೂವಲ್ ಮಾಡಿಸಿದ್ರೆ ಅದು ಹಳೇದೇನು ಬೇಕಾಗಿಲ್ಲ ಅಂತ ಎಲ್ಲೋ ಬಿಸಾಕಿರ್ತೀರ. ಅವ್ರಿಗೆ ಬೇಕಾಗಿದ್ದು 2020 ಒಳಗಿಂದ. ಅದಕ್ಕೋಸ್ಕರ ಹಳೆ ಡಿ ಎಲ್ಲು ಅವ್ರಿಗೆ ಬೇಕಾಗ್ತದೆ. ಹಳೆ ಡಿ ಎಲ್ಲು, ಹಳೆ ಕಂಡಕ್ಟರ್ ಲೈಸೆನ್ಸು. ಸೊ ಯಾರ್ಯಾರ ಹತ್ರ ಹಳೆ ಡಿ ಎಲ್ ಇಲ್ವೋ, ಕಂಡಕ್ಟರ್ ಲೈಸೆನ್ಸ್ ಇಲ್ವೋ, ಅವಾಗ ನೀವೇನು ಮಾಡಬೇಕು, RTO ಆಫೀಸ್ನಾಗ ಹೋಗಿ ಕಂಡಕ್ಟರ್ದು ಎಕ್ಸ್ಟ್ರಾಟು, ಡ್ರೈವರ್ದು ಎಕ್ಸ್ಟ್ರಾಟು ಅಂತೇಳಿ ಅಪ್ಲಿಕೇಶನ್ ಕೊಟ್ಟರೆ ಅವರು ತೆಗೆದು ಕೊಡ್ತಾರೆ ನಿಮಗೆ. ಇನ್ನು ಕೆಲವು ಬೇರೆ ಸ್ನೇಹಿತರು ಕೇಳಿದ್ರು, ಸುಮ್ಮನೆ ಯಾವುದ್ಯಾವುದೋ ನ್ಯೂಸ್ ಹಾಕಬೇಡಿ ಎಂದು.
ಇದು ಹಳೆ ನೋಟಿಫಿಕೇಷನ್ ಆದ್ದರಿಂದ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಎಲ್ಲ ದಾಖಲಾತಿಗಳು ನಿಮಗೆ ಅನ್ವಯವಾಗುವಂಥ ದಾಖಲಾತಿಗಳು ರೆಡಿ ಇಟ್ಕೊಳ್ಳಿ. ನಂಬಿಕೆ ಇಲ್ಲ ಅಂದರೆ KKRTC ವೆರಿಫಿಕೇಷನ್ ಈಗಾಗಲೇ ಮುಗಿದೋಗಿದೆ. ಆ ವೆರಿಫಿಕೇಷನ್ಗೆ ಹೋಗಿ ಬಂದ ನಿಮ್ಮ ಸ್ನೇಹಿತರು ಯಾರನ್ನ ಇದ್ದರೂ ಕೇಳಿ, ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಹೆಂಗೆ ಏನು ಅಂಥೇಳಿ. ಅದು ಕೂಡ 4 ವರ್ಷ ಆಗಿದ ಮೇಲೆ ವೆರಿಫಿಕೇಷನ್ ಆಗಿದ್ದು. ಅಲ್ಲಿ ಕೂಡ DL ಎಕ್ಸ್ಟ್ರಾಕ್ಟ್ ಬೇಕೋ ಬೇಡವೋ, ತೊಗೊಂಡಿದ್ದಾರೋ ಇಲ್ವೋ ಅಂತ ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ. ಈಗ ಅಲ್ಲಿ ಯಾರು ವೆರಿಫಿಕೇಷನ್ ಹೋಗಿಲ್ವೋ, ಯಾರಿಗೆ ಗೊತ್ತಿಲ್ವೋ ಅಂಥವರಿಗೆ ಇದು ಗೊತ್ತಾಗಲಿ ಅಂಥೇಳಿ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನಾನೇನು ಹಿಂದಿನ ವಿಡಿಯೋಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಹೇಳಿದ್ದೀನೋ ಅದು ನಿಮ್ಗೆ ಅನ್ವಯ ಆಗ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಇಟ್ಕೊಂಡು ಒಂದು ಫೈಲ್ ಮಾಡಿ ಇಟ್ಕೊಳ್ಳಿ. KKRTC ಎಲ್ಲ ಪ್ರೊಸೀಜರ್ ಮುಗಿದ ತಕ್ಷಣ KSRTC ವೆರಿಫಿಕೇಷನ್ ಪ್ರಾರಂಭಿಸುವ ಮಾಹಿತಿ ಇದೆ. ಇನ್ನೂ ದಿನಾಂಕ ಕನ್ಫರ್ಮ್ ಆಗಿಲ್ಲ. ಡೇಟ್ ಕನ್ಫರ್ಮ್ ಆದರೆ ಖಂಡಿತ ನಾನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ತೇನೆ. ಜೊತೆಗೆ ಇನ್ನು NWKSRTC ಕೂಡ ಹಳೆ ನೋಟಿಫಿಕೇಷನ್ ಬ್ಯಾಲೆನ್ಸ್ ಇದೆ, ಅದು ಕೂಡ ವೆರಿಫಿಕೇಷನ್ ಆಗಬೇಕು. ಇವೆಲ್ಲ ಮುಗಿದ ಮೇಲೆ ಹೊಸ ನೋಟಿಫಿಕೇಷನ್ ಕರಿಬಹುದು. ಬೈ ಚಾನ್ಸ್ ಕರೆದರೆ ಖಂಡಿತವಾಗಲೂ ತಿಳಿಸುತ್ತೇನೆ, ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಳ್ಳುತ್ತೇನೆ. ಹಾಗೆ KSRTC NWKSRTCಯಲ್ಲಿ ವೆರಿಫಿಕೇಷನ್ ಆಗಿದ್ದರೆ 371J ಯಾರು ಎಸ್ ಅಂತೇಳಿ ಹಾಕಿದಾರೋ ಅವರಿಗೆಲ್ಲ ಇಲ್ಲಿ ಕೂಡ 20% ರಿಸರ್ವೇಷನ್ ಇರುತ್ತೆ. ಅಂದರೆ 100 ಪೋಸ್ಟಲ್ಲಿ 20 ಪೋಸ್ಟು 371J ಅವರಿಗೆ ಇರ್ತವೆ. ನೀವು ಹೆಚ್ಚಿನ ಅಂಕ ಪಡೆದರೆ HK ಮತ್ತು ನಾನ್ HK ಎರಡರಲ್ಲೂ ಕಾಂಪಿಟೇಷನ್ ಮಾಡಬಹುದು. ಇನ್ನು ಕೆಲವರು KKRTC 2ನೇ ಲಿಸ್ಟ್ ಯಾವಾಗ ಬ್ರದರ್ ಎಂದು ಕೇಳಿದಿರಿ. 15/2/2024 ನಂತರ 2ನೇ ಲಿಸ್ಟ್ ಅಂದರೆ ಇದೇ ಅಂತಿಮ ಲಿಸ್ಟ್ ಮಾಡ್ತಾರೆ. ಬಹುಶಃ 4 ರಿಂದ 8 ಅಭ್ಯರ್ಥಿಗಳು ಹೊಸ ಸೇರ್ಪಡೆ ಆಗ್ಬೋದು. ಅದರಲ್ಲಿ ಯಾರ್ಯಾರು ಅಬ್ಜೆಕ್ಷನ್ ಹಾಕಿರ್ತಾರೋ ಅಂಥವ್ರು, ಅಂದರೆ ಅವರು ಏನು ಕಟ್ ಆಫ್ ನಿಲ್ಲಿಸಿದಾರೋ ಅಷ್ಟು ನಂಬರ್ ತೊಗೊಂಡಿರ್ಬೇಕು. ಮತ್ತು ಏನು ಕಟ್ ಆಫ್ದು ಲಾಸ್ಟ್ ಡೇಟ್ ಬರ್ತ್ ಏನಿದೆಯೋ ಆ ಡೇಟ್ ಬರ್ತ್ ಒಳಗಡೆ ಇರೋರು ಬೈ ಚಾನ್ಸ್ ಏನೋ ಮಿಸ್ ಆಗಿರ್ತಾರೋ ಅಂಥವ್ರು ಅದರಲ್ಲಿ ಸೇರ್ಪಡೆಗೊಳ್ತಾರೆ. ಇಲ್ಲ ಅಂತಂದರೆ ಇವಾಗೇನು ಬಿಟ್ಟಿದ್ದಾರಲ್ಲ ಸೇಮ್ ಅದೇ ಕಟ್ ಆಫ್ ಇರುತ್ತೆ, ಅದೇ ಕ್ಯಾಂಡಿಡೇಟ್ ಇರ್ತಾರೆ, ಅದೇ ಎಲ್ಲ ಇರುತ್ತೆ. KKRTC ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ಇದೇ ಫೆಬ್ರವರಿ 20ನೇ ತಾರೀಕಿನ ನಂತರ ಆರ್ಡರ್ ಕಾಪಿ ಕಳಿಸ್ತಾರೆ. ಮಾರ್ಚ್ಗೆಲ್ಲ ಅವರು ಡ್ಯೂಟಿ ಜಾಯ್ನ್ ಆಗಬೇಕಾಗುತ್ತೆ. ಇಷ್ಟೇ ಸ್ನೇಹಿತರೆ, ಇವತ್ತಿನ ಡೌಟ್ ಕ್ಲಿಯರೆನ್ಸ್ ಚರ್ಚೆ ಆಗಿತ್ತು. ನಾನು ಹೇಳಿದ ಎಲ್ಲ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಯಾವುದರ ಹೊಸದು ವಿಷಯಗಳು ಬಂದರೆ ಖಂಡಿತವಾಗ್ಲೂ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ, ವಿಡಿಯೋ ಅಪ್ಲೋಡ್ ಮಾಡ್ತೇನೆ, ನಿಮ್ಮ ಜೊತೆ ಎಲ್ಲರ ಜೊತೆಗೆ ಹಂಚ್ಕೊಳ್ತೀನಿ. ಧನ್ಯವಾದಗಳು.